PSY ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಈಗಾಗಲೇ ಸಂಸದ ಬಸವರಾಜ್ ಜೊತೆ ಮಾತಾಡ್ತಾ ಇದ್ದೆ. ಹರೀಶ್ ಇದ್ದಾರೆ, ಲಕ್ಷ್ಮಣ್ ಇದ್ದಾರೆ, ಋಷಿಕುಮಾರ್ ಸ್ವಾಮೀಜಿ ಇದ್ದಾರೆ, ತ್ಯಾಗರಾಜ್ ಇದ್ದಾರೆ. ಹರೀಶ್, ನಿಮ್ಮ ಒಪಿನಿಯನ್ ಹೇಳಿ. ಈ ತೀರ್ಪಿನ ನಂತರ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ನಿರ್ಧಾರ ಏನು? ಲೋಕಾಯುಕ್ತ ತನಿಖೆ ಯಡಿಯೂರಪ್ಪನವ್ರ ಮೇಲೆ ಪ್ರಾರಂಭ ಆದ ಸಂದರ್ಭದಲ್ಲೂ ಇದೇ ವಾತಾವರಣ ಸೃಷ್ಟಿಯಾಗಿತ್ತು. ದಕ್ಷಿಣ ಭಾರತದ ಜನರಿಗೆ CBI ಅಂದರೆ ಏನೋ ಬಹಳ ದೊಡ್ಡ ಅಪರಾಧ ಏನೋ ಅನ್ನೋ ರೀತಿ ನಮ್ಮ ಮನಸ್ಥಿತಿ ಇದೆ. ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಲೋಕಾಯುಕ್ತ ವರದಿಯಿಂದ ಯಾವ ರೀತಿ ಯಡಿಯೂರಪ್ಪನವರು ಆರೋಪ ಮುಕ್ತರಾದರೂ ಅದೇ ರೀತಿ CBI ತನಿಖೆಯಿಂದ ಕೂಡ ಆರೋಪ ಮುಕ್ತರಾಗ್ತಾರೆ. ಆದರೆ ನಾನು ಈ ಮಾಧ್ಯಮದಲ್ಲಿ ಕೆಲವೊಂದು ಸಂದರ್ಶನವನ್ನು ನೋಡಿದೆ. ಜಾತ್ಯತೀತ ದಳದ ನಾಯಕರೊಬ್ಬರು ಯಡಿಯೂರಪ್ಪನವರಿಂದ ಇನ್ನು ಮುಂದೆ ಯಾರೂ ಇರಲ್ಲ, CBI ತನಿಖೆ ಅಂದರೆ ಅವರ ಆಪ್ತರನ್ನೆಲ್ಲ ತನಿಖೆ ಮಾಡ್ತಾರೆ, ಹಾಗಾಗಿ ಅವರಿಂದ ದೂರ ಹೋಗ್ತಾರೆ ಅಂತಕ್ಕಂಥ ವಿಚಾರ ಮುಂಜಾನೆಯಿಂದ ದೃಶ್ಯ ಮಾಧ್ಯಮದಲ್ಲಿ ನೋಡಿದಾಗ ಇದೇನಿದು, ಯಡಿಯೂರಪ್ಪನವ್ರಂದರೆ ಎಲ್ಲರಿಗೂ ಭಯ ಏನೋ, ಇವರ ಆಡಳಿತದ ವೈಖರಿ, ಜನಪ್ರಿಯತೆ, ಇದನ್ನು ಇವರನ್ನು ಮುಂದುವರಿಸಿದರೆ ನಮಗೆ ಭವಿಷ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಮಾಧ್ಯಮದ ಸಂದರ್ಶನದಲ್ಲಿ ನಾನು ನೋಡಿದಾಗ ತುಂಬ ನೋವಾಯಿತು. ಆದರೆ ಯಡಿಯೂರಪ್ಪನವ್ರಿಗೆ ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರೇ ಕೂರಿಸಿದಂಥ ಸದಾನಂದ ಗೌಡರು ಒಂದು ಸಂದರ್ಭದಲ್ಲಿ 8 ಕೇಸ್ಗಳಿವೆ ಅಂತಕ್ಕಂಥ ಮಾತನ್ನು ಮಾಧ್ಯಮದಲ್ಲಿ ತಿಳಿಸಿದರು. ಇವತ್ತು ಅವರಿಗೆ ಬಂದಿರತಕ್ಕಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಯಡಿಯೂರಪ್ಪನವ್ರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಯಡಿಯೂರಪ್ಪನವರೇ ತಾವು ಎದೆಗುಂದಬೇಡಿ, ನಿಮ್ಮಿಂದ ಇಡೀ ಕರ್ನಾಟಕ ರಾಜ್ಯದ ಜನತೆ ಇದೆ. ಈ ಒಂದು CBI ತನಿಖೆಯಿಂದ ಆದಷ್ಟು ಬೇಗ ಹೊರಗಡೆ ಬರ್ತೀರಾ. ಇಂತಹ ಸಂದರ್ಭದಲ್ಲಿ ಸದಾನಂದ ಗೌಡರು ವಿಚಾರ ಪ್ರಸ್ತಾಪ ಮಾಡಿದಿರಿ, ಏನದು? ಹೌದು, ಸದಾನಂದ ಗೌಡರು ಈ ರೀತಿಯ ಹೇಳಿಕೆಯನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ನಾವು ಮಾಧ್ಯಮದ ಮೂಲಕ ಅದು ತಪ್ಪು ಅಂತಕ್ಕಂಥ ಮಾತನ್ನು ನಾನು ತಿಳಿಸಿದೆ. ಸದಾನಂದ ಗೌಡರು ಒಬ್ಬ ಭಾರತೀಯ ಜನತಾ ಪಕ್ಷದ ರಾಜ್ಯ ಮುಖಂಡರ ಮೇಲೆ ಈ ರೀತಿ ಹೇಳಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನತೆಗೆ ನೋವನ್ನು ಉಂಟು ಮಾಡ್ತದೆ. ನಿಮ್ಮದೇ ಪಕ್ಷದ ನಾಯಕರು ತಾನೇ? ಈ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರು ಇರ್ಬೋದು, ಜನತಾ ದಳದವ್ರು ಇರ್ಬೋದು, ಅಥವಾ ಯಡಿಯೂರಪ್ಪನವರ ನಾಯಕತ್ವದ ಬಗ್ಗೆ ಭಯದಿಂದ ಅದು ಭಾರತೀಯ ಜನತಾ ಪಕ್ಷದವರೇ ಆಗಿರ್ಬೋದು, ಈ ರೀತಿಯ ಹೇಳಿಕೆಯನ್ನು ಕೊಡ್ತಕ್ಕಂಥ ವಿಚಾರಗಳು ಚರ್ಚೆ ಆಗಲಿ ಅನ್ನೋ ಕಾರಣದಿಂದ ನಾವೆಲ್ಲ ಸುಮಾರು 40 ಶಾಸಕರು ಶಾಸಕಾಂಗ ಸಭೆಯನ್ನು ಕರೆಯಲಿಕ್ಕೂ ಕೂಡ ನಾವು ಮನವಿಯನ್ನು ಅರ್ಪಿಸಿದ್ವಿ. ಈ ಸಂದರ್ಭದಲ್ಲಿ ಈಗಲೂ ಆ ವಿಚಾರಕ್ಕೆ ನೀವು ಬದ್ಧರಿದ್ದೀರಾ? ಈಗಲೂ ನಾವು ಬದ್ಧರಿದ್ದೇವೆ. ಕರೆಯಲ್ಲ ಅಂತ ಹೇಳಿದಾರಲ್ಲ, ಏನು ಮಾಡ್ತೀರಿ ನೀವು? ಸದಾನಂದ ಗೌಡರು ನಾನು ಕರೆಯೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಲ್ಲೂ ಕೂಡ ನಾವು ಪ್ರಾರ್ಥನೆ ಮಾಡ್ತೇವೆ, ನೀವು ಯಡಿಯೂರಪ್ಪನವರ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ನಾವು ಯಡಿಯೂರಪ್ಪನವ್ರಿಗೆ ಏನೇ ತೊಂದರೆಯನ್ನು, ಅದು ಪಕ್ಷದಲ್ಲಾಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು, ಮಾಡಿದ್ರೆ ಅದನ್ನು ಸಹಿಸೋಲ್ಲ. ನಾವು ಯಡಿಯೂರಪ್ಪನವ್ರ ಮುಂದೆ ಇರ್ತೇವೆ. ಯಡಿಯೂರಪ್ಪನವರೇ ನೀವು ನಿಮ್ಮದೇ ಆದಂಥ ತೀರ್ಮಾನವನ್ನು ತೆಗೆದುಕೊಳ್ಳಿ. ಯಡಿಯೂರಪ್ಪನವ್ರಿಗೆ ಗೌರವ ಇಲ್ಲದಂಥ ಸ್ಥಳದಲ್ಲಿ ಒಂದು ನಿಮಿಷ ಕೂಡ ನಾವು ಇರಲಿಕ್ಕೆ ತಯಾರಿಲ್ಲ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತಕ್ಕಂಥ ಒಂದು ನನ್ನ ಅನಿಸಿಕೆಯನ್ನು ನಿಮ್ಮ ಮಾತಿನ ಅರ್ಥ ಏನು? ನಿಮಗೆ ಗೌರವ ಇಲ್ಲದ ಕಡೆ ಒಂದು ಕ್ಷಣ ಇರಲ್ಲ ಅಂದ್ರೆ ಏನು ಅರ್ಥ ಏನಾದ್ರದ್ದು? ಹೌದು, ಇವತ್ತು ಶಾಸಕರು ಶಾಸಕಾಂಗ ಸಭೆ ಸುಮಾರು 6-7 ತಿಂಗಳಿಂದ ಕರೀದೇ ಇರತಕ್ಕಂಥ ಸಭೆಯನ್ನು ಕರೀರಿ ಅಂದರೆ ನಾನು ಕರೆಯೋಲ್ಲ ಅಂತಕ್ಕಂಥದ್ದು. ರಾಷ್ಟ್ರೀಯ ನಾಯಕರಿಗೆ ನಮ್ಮ ಕೆಲ ಹಿರಿಯ ಸಚಿವರ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ ದೂರನ್ನು ಕೊಟ್ಟಂಥ ವಿಚಾರವನ್ನು ಚರ್ಚೆ ಮಾಡಿರಿ ಅಂದರೆ ಅದು ಮಾಡಲ್ಲ ಅಂತಕ್ಕಂಥದ್ದು. ಇದು ಒಂದು ರೀತಿಯ ವ್ಯವಸ್ಥಿತ ಸಂಚು ಅಂತ ನನಗನ್ನಿಸ್ತಾ ಇದೆ. ಯಾರ್ದು? ಸದಾನಂದ ಗೌಡ್ರದು ಇರ್ಬೋದು. ಸದಾನಂದ ಗೌಡರು ಮತ್ತು ಯಾರನ್ನು ಉದ್ದೇಶಿಸಿ ಹೇಳ್ತಾರೆ? ಸದಾನಂದ ಗೌಡರು ರಾಷ್ಟ್ರೀಯ ನಾಯಕರು, ರಾಜ್ಯಾಧ್ಯಕ್ಷ ಅಂತ KS ಈಶ್ವರಪ್ಪನವರು, ಇವ್ರು 3 ಜನಕ್ಕೆ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ.
ಆದಷ್ಟು ಬೇಗ ಪಕ್ಷದ ಹಾಗೂ ಶಾಸಕಾಂಗ ಸಭೆಯನ್ನು ನೀವು ಸ್ಪಷ್ಟವಾಗಿ ಹೇಳಿಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ನಮ್ಮ ರಾಜ್ಯಾಧ್ಯಕ್ಷರಿಗೆ, ಮಾನ್ಯ ಮುಖ್ಯಮಂತ್ರಿಗಳವರಿಗೆ, ನಮ್ಮ ರಾಷ್ಟ್ರೀಯ ನಾಯಕರು ಆದಷ್ಟು ಬೇಗ ಸೂಚನೆಯನ್ನು ಕೊಡಿ ಸದಾನಂದ ಗೌಡರಿಗೆ ಶಾಸಕಾಂಗ ಸಭೆಯನ್ನು ಕರೆಯಲಿಕ್ಕೆ. ಶಾಸಕಾಂಗ ಸಭೆಯನ್ನು ಕರೆಯುವ ಮೂಲಕ ರಾಜ್ಯದ ಪಕ್ಷದ ಒಂದು ಸಂಘಟನೆಯ ವಿಚಾರ ಈಗೂ ಕೂಡ ಸಮಯ ಮಿಂಚಿಲ್ಲ. ನಾವು ಮತ್ತೊಮ್ಮೆ ನಮ್ಮ ರಾಷ್ಟ್ರೀಯ ನಾಯಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಈ ಮೂಲಕ ಸದಾನಂದ ಗೌಡರಲ್ಲೂ ಕೂಡ ಮನವಿ ಮಾಡ್ತೇನೆ. ಇದಕ್ಕೆ ಗೌರವ ಕೊಡದೇ ಇದ್ದರೆ, ಶಾಸಕಾಂಗ ಸಭೆಯನ್ನು ಕರೆಯದೇ ಇದ್ದರೆ, ನಮ್ಮ ನೋವನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ಕೊಡದೆ ಹೋದರೆ ನಮ್ಮ ನಾಯಕರಂತ ಯಡಿಯೂರಪ್ಪನವ್ರಿಗೆ ಹೇಳ್ತೇವೆ, ಯಡಿಯೂರಪ್ಪನವರೇ ಎಲ್ಲಿ ಗೌರವ ಇಲ್ಲ ಅಲ್ಲಿ ಒಂದು ನಿಮಿಷ ಕೂಡ ನಾವಂತೂ ಇರಲಿಕ್ಕೆ ತಯಾರಿಲ್ಲ. ಯಡಿಯೂರಪ್ಪನವ್ರಿಗೆ ಅಗೌರವ ಆಗೋ ರೀತಿಯಲ್ಲಿ ನಡೆದ ಒಂದು ಕ್ಷಣದಿಂದ ನಾವು ಆ ಜಾಗದಲ್ಲಿ ಇರಲಿಕ್ಕೆ ತಯಾರಿಲ್ಲ. ಏನು ಮಾಡ್ತೀರಿ ಅದನ್ನು ಹೇಳಿ. ಸ್ವಾಮಿ ಯಡಿಯೂರಪ್ಪನವರಲ್ಲಿ ಹೇಳ್ತೀವಿ, ನೀವು ಏನಾದರೂ ತೀರ್ಮಾನ ತೆಗೆದುಕೊಳ್ಳಿ, ಯಾವುದಾದ್ರೂ ಒಂದು ಗಟ್ಟಿ ತೀರ್ಮಾನ ತೆಗೆದುಕೊಳ್ಳಿ. ಕಾರ್ಯಕರ್ತಿದ್ದಾರೆ, ರಾಜ್ಯದ ಜನತೆ ನಿಮ್ಮಿಂದಿದೆ. ನಾವು ಶಾಸಕ ಅರ್ಥೈಸ್ಕೋಬಹುದು ಅದನ್ನ, ನೀವು ಪಕ್ಷ ಬಿಡ್ತೀರಿ ಅಂತ. ನಾನು ಯಡಿಯೂರಪ್ಪನವರು ಯಾವುದೇ ಒಂದು ನಿರ್ಧಾರ ತೆಗೆದುಕೊಂಡ್ರು ಈ ಸಂದರ್ಭದಲ್ಲಿ ನಾವು ಅವರಿಂದಿರಲಿಕ್ಕೆ ತಯಾರಿ. ನಿಮ್ಮ ಮಾತಿನ ಅರ್ಥ ನನಗೆ ಅನ್ಸುತ್ತೆ, ನಿಮಗೆ ಅವಕಾಶ ನಿಮಗೆ ಈಗಾಗಲೇ ಹೇಳಿದ್ದಾರೆ ನಮಗೆ ಶಾಸಕಾಂಗ ಪಕ್ಷ ಸಭೆ ಅಂತ ಕರೆಯಲ್ಲ ಅಂತ ಹೇಳಿದ್ದಾರೆ. ಶಾಸಕಾಂಗ ಪಕ್ಷ ಸಭೆ ಕರಿಬೇಕು ಅಂತ ನೀವು ಅದಕ್ಕೆ ಈಗಲೂ ಬದ್ಧ ಇದ್ದೀರಿ, ನಾವು ಅದಕ್ಕೆ ಒತ್ತಾಯ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀರಿ. ಸದಾನಂದ ಗೌಡರು ಸ್ಪಷ್ಟವಾಗಿ ಅದನ್ನು ನಿರಾಕರಿಸಿದ್ದಾರೆ. ಆದರೆ ಯಡಿಯೂರಪ್ಪನವರಿಗೆ ಇದು ಅಗೌರವ ತೋರಿಸುವಂಥದ್ದು ನಾವು ಒಂದು ಕ್ಷಣ ಇರಲ್ಲ ಅಂತೀರಿ. ಅಂದ್ರೆ ತಾವೇನು ಪಕ್ಷ ಬಿಟ್ಟು ಹೋಗ್ತೀರಾ? ಈ ವಿಚಾರ ಚರ್ಚೆ ಮಾಡಲಿಕ್ಕೆ ಯಡಿಯೂರಪ್ಪನವರ ರೇಸ್ಕೋರ್ಸ್ ನಿವಾಸದಲ್ಲಿ ನಾವಿದೆ. ಆದರೆ ಈ ಒಂದು ಸುವರ್ಣ ನ್ಯೂಸ್ ಚಾನಲ್ ಸ್ಟುಡಿಯೋಗೆ ಬರಬೇಕು ಅನ್ನೋ ಒಂದು ಕಾರಣಕ್ಕೆ ಅದು ತಮ್ಮ ಒಂದು ಫೋನ್ನಲ್ಲಿ ಕರೆದಾಗ ಬರೋಕ್ಕಾಗಲ್ಲ ಅನ್ನಲಾರದೆ ನಾನು ಈ ಒಂದು ಸ್ಟುಡಿಯೋಗೆ ಬರುವಂತಾಯಿತು. ನನ್ನ ಮನಸ್ಸು ಈಗಲೂ ಕೂಡ ನನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ನಮ್ಮ ನಾಯಕರ ಮುಂದೆ ಮಂಡಿಸಬೇಕು ಅಂತಕ್ಕಂಥ ವಿಚಾರ ನನ್ನ ಮನಸ್ಸಿನಲ್ಲಿದೆ. ಈಗೂ ಒಂದು ಕ್ಷಣ ಇಲ್ಲಿ ಕೂರಲಿಕ್ಕೆ ನನಗೆ ಆಗ್ತಾಯಿಲ್ಲ. ನಮ್ಮ ನಾಯಕರಿಗೆ ಹೋಗಿ ತಿಳಿಸ್ಬೇಕು ಅಂತಕ್ಕಂಥ ಉದ್ದೇಶ ನನಗಿದೆ. ನಿಮಗೆ ನೋವು ಮಾಡಬಾರ್ದು, ಕರೆದಿರ್ತಕ್ಕಂಥ ಹಮೀದ್ ಅವರಿಗೆ ಅನ್ನೋ ಕಾರಣದಿಂದ ಬಂದಿದ್ದೇನೆ. ನನ್ನ ಅಭಿಪ್ರಾಯವನ್ನು ಸ್ಪಷ್ಟಪಡಿಸಿದ್ದೇನೆ. ಈಗೇನು ಯಡಿಯೂರಪ್ಪನವ್ರ ಜೊತೆ ಕೆಲವರು ಹಿರಿಯ ಸಚಿವರು, ಇದೇನು ಸಭೆ ಟೋಟಲಿ ನಾನು ಅನ್ಕೋಬಹುದು. ಈಗ ಇದು ಮಾಧ್ಯಮದಲ್ಲಿ ನಾನು ನೋಡಿದೆ, ಈ ಒಂದು ಶಾಸಕರ ಸಭೆಗೆ ಸಂಖ್ಯೆ ಕಡಿಮೆ ಆಗತ್ತೆ, ಅನೇಕ ವಿಚಾರಗಳು. ಇದು ಸಭೆ ಅಲ್ಲ. ಯಡಿಯೂರಪ್ಪನವ್ರ ಮನೆಯಲ್ಲಿ ಈ ಒಂದು ಸುಪ್ರೀಂ ಕೋರ್ಟಿನ ತೀರ್ಪು ಹೊರಬಿದ್ದಾಗ ಕಾತರದಿಂದ ಇರ್ತಕ್ಕಂಥ ಶಾಸಕರು ಸಚಿವರನ್ನು ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು, ಆಮೇಲೆ ಕರ್ಟೆಸಿ ಭೇಟಿ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದ್ರ ಜೊತೆ ಯಡಿಯೂರಪ್ಪನವರು ಮೈಸೂರಿನ ಕಾರ್ಯಕ್ರಮಕ್ಕೆ ಹೋಗಿ, ಎಷ್ಟು ಜನ ಇದ್ದೀರಿ ನೀವು ಯಡಿಯೂರಪ್ಪನವ್ರ ಜೊತೆ? ಒಂದು ನಿಮಿಷ. ಯಡಿಯೂರಪ್ಪನವರು ಮೈಸೂರು ಕಾರ್ಯಕ್ರಮಕ್ಕೆ ಹೋಗಿರ್ತಕ್ಕಂಥದ್ದು ನಮಗೆಲ್ಲ ತಿಳಿದಂಥ ವಿಷಯ. ಆ ಕಾರಣ ಯಡಿಯೂರಪ್ಪನವರು ಸಂಜೆ ಸುಮಾರು 4-5 ಗಂಟೆಗೆ ಮೈಸೂರಿನಿಂದ ಬರ್ಬೋದು, ಅನಂತರ ನಾವು ಭೇಟಿ ಮಾಡೋಣ ಅಂತ ಒಂದೇ ಕಾರಣದಿಂದ ನಾವು ಸೇರಿರ್ತಕ್ಕಂಥ. ಆದರೆ ಮಾಧ್ಯಮದಲ್ಲಿ ಯಡಿಯೂರಪ್ಪನವರಿಂದ ಈಗ ಯಾರೂ ಇರಲ್ಲ, ಈ ದಿನ ಸಭೆ ಸಂಖ್ಯೆ ಕಡಿಮೆ. ಈಗ ಕೇಳ್ತಾ ಇದ್ದೀನಿ, ಎಷ್ಟು ಜನ ಸಂಖ್ಯೆಯಲ್ಲಿ ಇದ್ದೀರಿ ನೀವು ಯಡಿಯೂರಪ್ಪನವರ? ಯಡಿಯೂರಪ್ಪನವರು ದಿಟ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಂಡ್ರೆ ಯಡಿಯೂರಪ್ಪನವರಿಂದ ಮುಂದಿನ ವಿಧಾನಸಭೆ ಚುನಾವಣೆಗೆ ಯಾವ ಸ್ಪರ್ಧೆ ಮಾಡಬೇಕಂತಿದ್ದಾರೆ ಭಾರತೀಯ ಜನತಾ ಪಕ್ಷದ ವತಿಯಿಂದ, ಆ ಎಲ್ಲ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಆಸೆ ಇರ್ತಕ್ಕಂಥವನು ಕೂಡ ಯಡಿಯೂರಪ್ಪನವರಿಂದಿದ್ದಾರೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಡಿಯೂರಪ್ಪನವ್ರನ್ನ ಬಿಟ್ಟು ಚುನಾವಣೆಯನ್ನು ಎದುರಿಸ್ತಕ್ಕಂಥ ಶಕ್ತಿ ಕರ್ನಾಟಕ ರಾಜ್ಯದಲ್ಲಿ ಯಾರಿಗೂ ಇಲ್ಲ. ಇವತ್ತು ಅಧಿಕಾರದ ಆಸೆಯಿಂದ ಏನಾದರೂ ಆ ಕಡೆ ಈ ಕಡೆ ಆಗಿರ್ಬೋದು, ಆದರೆ ಯಡಿಯೂರಪ್ಪನವರ ನೇತೃತ್ವ, ಯಡಿಯೂರಪ್ಪನವರ ನಾಯಕತ್ವ ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅನಿವಾರ್ಯ. ಟೋಟಲಿ ಕ್ಲಿಯರ್. ನೀವು ಹಾಗಾದ್ರೆ ಮುಂದಿನ ದಿನ ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಾವು ಚುನಾವಣೆ ಫೇಸ್ ಮಾಡ್ತೀವಿ. ನಾಟ್ ಭಾರತೀಯ ಜನತಾ ಪಾರ್ಟಿ. ಯಡಿಯೂರಪ್ಪನವರು 40 ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಿರ್ತಕ್ಕಂಥದ್ದು. ಅವರಿಗೆ ಈ ಒಂದು ಪಕ್ಷದ ಮೇಲೆ ತನ್ನ ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ವ್ಯಾಮೋಹ ಇದೆ. ಅಷ್ಟು ಸುಲಭವಾಗಿ ಅವರು ಪಕ್ಷವನ್ನು ಬಿಡ್ತಕ್ಕಂಥ ಮನುಷ್ಯರಲ್ಲ. ಆದರೆ ಅವ್ರನ್ನ ಬಿಡದ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಿರ್ಬೋದು, ರಾಜ್ಯಾಧ್ಯಕ್ಷರಿರ್ಬೋದು, ಏನು ಇವತ್ತು ಅಧಿಕಾರವನ್ನು ಪಡೆದಂಥ ಸದಾನಂದ ಗೌಡರು ಇರ್ಬೋದು, ಅವ್ರನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ನಾಯಕರು ಈಶ್ವರಪ್ಪನವರು, ಸದಾನಂದ. ಇದು ಏನು ಪಕ್ಷ, ಇದು ಹೇಗೆ ಸರ್ಕಾರ, ಇದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಮುಖ್ಯಮಂತ್ರಿಯನ್ನೇ ನೀವು ದೂರ್ತಾ ಇದ್ದೀರಿ, ನಿಮ್ಮ ರಾಷ್ಟ್ರೀಯ ನಾಯಕರನ್ನೇ ನೀವು ದೂಷಿಸ್ತಾ ಇದ್ದೀರಿ, ಯಡಿಯೂರಪ್ಪನ ಪರವಾಗಿ ಮಾತಾಡ್ತಾ ಇದ್ದೀರಿ. ಅಂದ್ರೆ ಎಷ್ಟು ಪಾರ್ಟಿ, ಯಾರು ನಿಮಗೆ ನಾಯಕರು? ಒಂದು ನಿಮಿಷ. ಹೈಕಮಾಂಡ್ ಮೇಲೆ ನಾವು ದೂರ್ತಾ ಇಲ್ಲ, ರಾಷ್ಟ್ರೀಯ ನಾಯಕರ ಮೇಲೆ ದೂರ್ತಕ್ಕಂಥ ಪ್ರಶ್ನೆ ಇಲ್ಲ. ನಾವು ಅವರಲ್ಲಿ ರಾಷ್ಟ್ರೀಯ ನಾಯಕರಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಆದಷ್ಟು ಬೇಗ ಕರ್ನಾಟಕ ರಾಜ್ಯದ
ಭಾರತೀಯ ಜನತಾ ಪಕ್ಷದ ಶಾಸಕರ ಸಭೆಯನ್ನು ಕರೆದು ಈಗ ತಾವು ಕೂತು- ಸಿಬಿಐ ಎನ್ಕ್ವೈರಿ ತಾವು- ಕೊಟ್ಟಾಗ್ಲೂ ಅದೇ ಒತ್ತಾಯ ಮಾಡ್ತೀರಿ. ಒಂದು ನಿಮಿಷ, ಸಿ ಬಿ ಐ ಎನ್ಕ್ವೈರಿ ಎಷ್ಟು ಜನದ ಮೇಲಿದೆ? ಎಷ್ಟು ಜನ ಈಗ ಮುಖ್ಯಮಂತ್ರಿಗಳಾಗಿಲ್ಲ? ಎಷ್ಟು ಜನ ಕೇಂದ್ರ ಮಂತ್ರಿಗಳಾಗಿಲ್ಲ? ಯಡಿಯೂರಪ್ಪನವ್ರು ಒಬ್ಬರೇನಾ ಈ ಗಣಿಗಾರಿಕೆ ವಿಚಾರದಲ್ಲಿ ಇರ್ತಕ್ಕಂಥದ್ದು? ಯಾಕೆ 2000ದಿಂದ ಯಾಕೆ ತನಿಖೆಯನ್ನ ಮಾಡಲಿಲ್ಲ? Okay, sir. Right. ಕೇವಲ ಯಾಕೆ ಯಡಿಯೂರಪ್ಪನವ್ರ ಕಾಲದ ಮಾತ್ರ ತನಿಖೆ ಆಯಿತು? ರೈಟ್ ಸರ್, ನಿಮ್ಮ ಜೊತೆ ಮಾತಾಡೋಣ ಅನ್ಕೊಂಡಿದ್ದೆ, ಇನ್ನಷ್ಟು ನಿಮಗೆ ಸಮಯ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಜೊತೆ ಇಷ್ಟೊತ್ತು ಚರ್ಚೆ ಮಾಡೋದಕ್ಕೆ ಧನ್ಯವಾದ. ಅತಿಥಿಗಳ ಜೊತೆ ಚರ್ಚೆ ಮುಂದುವರಿಸ್ತೀನಿ ಒಂದು ಚಿಕ್ಕ ಬ್ರೇಕ್ ನಂತರ.